ಇವತ್ತು ನಮ್ಮ ಸಿನಿಮಾಗೆ ಒಂದು ಪ್ರೆಸೆನ್ಸ್ ಕೊಟ್ಟಿರೋದ್ರಿಂದ ತುಂಬ ಸಂತೋಷ. ಧನ್ಯವಾದಗಳು NS66 ಟೀಮಿಂದ. ಮಂಜುನಾಥ್ ಅಂತ ಸಿನಿಮಾ ನನ್ನ ಲೈಫಲ್ಲಿ ಶುರುವಾಗಿದ್ದು 1998 ಬಾಲಗೌಡ ಸರ್ಗೆ ಅಸಿಸ್ಟೆಂಟ್ ಆಗಿ ಒಂದು ಫಿಲಮಲ್ಲಿ ವರ್ಕ್ ಮಾಡಿದ್ದೆ. ಅವಾಗಿದ್ದು ಸ್ಟಾಕು ಮ್ಯಾಕ್ಸಿಮಲ್ಲಿ ವರ್ಕ್ ಮಾಡಿದ್ದು. ಅದಾದಮೇಲೆ ಕೆಲವೊಂದು ಸಿನಿಮಾಗಳಲ್ಲಿ ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ ಆಗಿದ್ದೆ. ಒಂದು 2 ವರ್ಷ ಆದಮೇಲೆ ಗ್ಯಾಪ್ ಆಯಿತು, ಬೇರೆ ದೇಶದಲ್ಲಿ ಕೆಲಸ ಸಿಕ್ತು ಅಂತ ಹೇಳಿ ಹೋಗಿ ಈಗ ವಾಪಸ್ ಬಂದು ಈಗ 4 ವರ್ಷದ ಮುಂಚೆ ಸ್ಕ್ರೀನ್ ರೈಟಿಂಗ್ ಕಲ್ತ್ಕೊಂಡು ಅಮೆರಿಕದಲ್ಲಿ ಧೈರ್ಯ ಮಾಡಿ ಒಂದು ಕತೆ ಬರೆದು ಬಜೆಟಲ್ಲಿ ಆಗುವಂಥ ನಮ್ಮ ಒಂದು ಶಕ್ತಿಗೆ ಬರುವಂಥ ಮತ್ತು ಅದೇ ಸಮಯಕ್ಕೆ ಡಿಫ್ರೆಂಟ್ ಆಗಿರುವಂಥ ಒಂದು ಜಾನ್ರ ಟ್ರೈ ಮಾಡೋಣ ಅಂತೇಳಿ ಒಂದು ಕತೆ ಬರೆದು ಒಂದು ಪ್ರಯತ್ನ ಶುರು ಮಾಡಿದೆ. ಕೊಟ್ಟು ಅವ್ರ ಆಶೀರ್ವಾದದಿಂದ ಮುಂದುವರೆದೆ. ಕತೆ ಬೇಸಿಕಲಿ ಇಟ್ಸ್ ಡ್ರಾಮಾ ಥ್ರಿಲ್ಲರ್ ಅಥವಾ ಥ್ರಿಲ್ಲರ್ ಡ್ರಾಮಾ ಅಂತ ಹೇಳ್ಬೋದು. ಜೊತೆಗೆ ರೋಡ್ ಸ್ಟೋರಿ. ಬರೀ 4 ಅಥವಾ 3 ಕ್ಯಾರೆಕ್ಟರ್ ಮೇಲೆ ಮಾತ್ರ ಕತೆ ನಿಂತಿರುತ್ತೆ. ನಮ್ಮ ಟ್ಯಾಗ್ಲೈನ್ ಬಂದು ಒನ್ ಹೈವೇ 5 ಸೀಕ್ರೆಟ್ಸ್. ಸೊ ಆ ಕಾನ್ಸೆಪ್ಟಲ್ಲಿ ಸ್ಕ್ರಿಪ್ಟ್ ಆಗಿದೆ. ಸೊ ಈ ಸ್ಕ್ರಿಪ್ಟನ್ನ ಫಸ್ಟು ಪ್ರಮೋದ್ ಸರ್ ಹತ್ರ ಹೋಗಿ ನರೇಟ್ ಮಾಡಿದೆ. ಪ್ರಮೋದ್ ಸರ್ಗೆ ಇಷ್ಟ ಆಗಿ ಒಂದೇ ರೀತಿಯಲ್ಲಿ ಓಕೆ ಮಾಡಿದ್ರು, ಚೆನ್ನಾಗಿದೆ ಮಾಡೋಣ ಅಂತ ಹೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಲ್ಲಿಂದ ಜರ್ನಿ ಶುರುವಾಯಿತು. ಅದಾದಮೇಲೆ ಫೈನಲ್ ಆಗಿ ಈಗ ಏನೋ ರಾಯರ್ದೆ ಶ್ರುತಿ ಮೇಡಮ್ ಅವರು ಒಂದು ಆಪರ್ಚುನಿಟಿ ಸಿಗ್ತವಾಗ ಒಂದು ಕತೆ ನರೇಟ್ ಮಾಡೋದಕ್ಕಿದೆ NS66. ಅವರು ನರೇಟ್ ಮಾಡಿ ಅವರು ಇಷ್ಟ ಆಗಿ ಅವರು ಒಪ್ಪಿಗೆ ಕೊಟ್ಟರು. ಥ್ಯಾಂಕ್ ಯು. ನನಗೆ DOP ಆಗಿ ಇವರು ನನಗೆ ಒಂದು ಈ ಪ್ರಾಜೆಕ್ಟ್ಗೆ ಅಂತಲೇ ಹೇಳ್ಬೋದು ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲಿ ಇನ್ವಾಲ್ವ್ಮೆಂಟ್, ನನಗೆ ಒಂದು ಸಪೋರ್ಟ್. ಬೀಯಿಂಗ್ ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್ ಆಸ್ ಎ ಡೈರೆಕ್ಷನ್ ಪ್ರೊಡಕ್ಷನಲ್ಲಿ. ಸೊ ಸುನೀಲ್ ಅವರು ಹೆಲ್ಪ್ ಸಪೋರ್ಟ್ ದೊಡ್ಡ ಕಾಂಟ್ರಿಬ್ಯೂಷನ್ ಹೇಳಬೇಕು ಅಂದರೆ ಆ ಒಂದು ಧೈರ್ಯದ ಮೇಲೆ ಮುಂದೆ ಹೆಜ್ಜೆ ಇಟ್ಟು ಹೋಗ್ತಾ ಇರೋದು. ಸೊ ಜೊತೆಗಾಗಿ ಪ್ರಮೋದ್ ಸರ್ ಮತ್ತು ಶ್ರುತಿ ಮೇಡಮ್ ಅವ್ರದ್ದು ತುಂಬ ಒಳ್ಳೆ ಇದಾಗಿದೆ ಫ್ರಮ್ ಸ್ಕ್ರೀನ್ ಸೈಡ್. ನನಗೆ ತುಂಬ ಆಸೆ ಇತ್ತು. ಸುಮಾರು ಸರ್ಚ್ ಮಾಡಿ ಕೊನೆಗೆ ಒಂದು ಜರ್ಮ್ನ ಹುಡುಕಿದ್ವಿ, ಸ್ವಾಮಿನಾಥನ್ ಅಂತ. ತುಂಬ ಚೆನ್ನಾಗಿ ನನಗೆ ಏನು ಬೇಕು, ಕತೆಗೆ ಏನು ಬೇಕು ಅಂತ ಬೇಗ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಟ್ಯೂನ್ ಮಾಡ್ಕೊಂಡಿದ್ದಾರೆ ಒಂದು ಸಾಂಗ್ನ. ಹಾಗೆ ತುಂಬ ಮ್ಯೂಸಿಕಲ್ ತುಂಬ ಎಲ್ಲ ಡಿಸ್ಕಷನ್ಸ್ ಆಗಿ ಯಾವ ರೀತಿ ಬೇಕು ಈ ಸಿನಿಮಾಗೆ ಒಂದು ಮ್ಯೂಸಿಕ್ ಅನ್ನೋದನ್ನು ವಿಭಿನ್ನವಾಗೇನು ಪ್ರಯತ್ನ ಪಡ್ತಾರಂದರೆ ಮಾಡ್ತಾ ಇಲ್ಲ. ಬಟ್ ಆ ಕತೆ ಏನು ಕೇಳುತ್ತೆ, ಜಾನ್ರ ಏನು ಕೇಳುತ್ತೆ, ಬೇಸಿಕಲಿ ಕತೆಗಿಂತ ಜಾನ್ರ ಏನು ಕೇಳುತ್ತೆ ಅನ್ನೋ ಕಾನ್ಸಂಟ್ರೇಷನಲ್ಲಿ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಬರೋಕ್ಕಿಂತ ಮುಂಚೆ ಸೊ ದಿಸ್ ಸ್ಟೋರಿ ನಡೆಯೋದೇ NS66 ಅಂತ. ಸೊ ಅದಕ್ಕೆ ಈ ಶೀರ್ಷಿಕೆ ಇಟ್ಕೊಂಡಿದ್ದೀವಿ. ದ ಎಂಟೈರ್ ಸ್ಕ್ರಿಪ್ಟ್ ಅಥವಾ ಎಂಟೈರ್ ನರೇಟಿವ್ ಈಸ್ ಆನ್ NS66 ಅಲ್ಲೇ ಆಗುತ್ತೆ. ಒಂದು ಕಾರಲ್ಲಿ ನಡೆಯುವಂಥ ಕತೆ, 2 ರಾತ್ರಿಯಲ್ಲಿ ಮುಗಿಯುವಂಥ ಕತೆ ಇದು. ಸೊ ಎಲ್ಲ ಕ್ಯಾರೆಕ್ಟರ್ಗಳು ಏನು ಜರ್ನಿ ಮಾಡ್ತಾರೆ ಅಥವಾ ಕತೆ ಏನು ನಡೆಯುತ್ತೆ ಈ NS66 ಅಲ್ಲಿರೋದ್ರಿಂದ ಎಷ್ಟೊಂದು ಟೈಟಲ್ಗಳೆಲ್ಲ ಹುಡುಕಿ ಫೈನಲ್ ಆಗಿ NS66 ಆಪ್ಟ್ ಅಂತ ಅನ್ನಿಸ್ತು. ಟೀಮ್ ಎಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿ ಈ ಶೀರ್ಷಿಕೆನ ಇಟ್ಕೊಂಡ್ವಿ. ಚೆನ್ನಾಗಿದೆ ಅಂತ ನಮ್ಗನ್ಸಿದೆ. ಸೊ ಪ್ರೇಕ್ಷಕರು ಚೆನ್ನಾಗಿದೆ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಜರ್ನಿ ಮಾರಿಗಳಿಂದ ಸ್ಟಾರ್ಟ್ ಆಗಿ ಗೋವಾ ತನಕ ಮುಗಿಯುತ್ತೆ. ಆ್ಯಕ್ಚುಲಿ ಓಪನ್ ಆದಾಗ ಬೇಸಿಕಲಿ ಇಟ್ ಇಸ್ ಹಾಗೆ ಹೇಳ್ದಂಗೆ ರೋಡ್ ಟ್ರಾವೆಲ್ ಥ್ರಿಲ್ಲರ್ ಜಾನರ್. ಥ್ಯಾಂಕ್ ಯು ವೆರಿ ಮಚ್. ನಮಗೆ ಮಾತಾಡಬಹುದು ಅಂತ
ಬೈಕ್ ಇಟ್ಟಿದೆ ಬೈಕ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ NH66ಗೆ ನೀವೆಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. ನಮಗೆ ಸಿನಿಮಾ ಅಂತ ಅನ್ನಿಸಿದಾಗ ಅಥವಾ ಪ್ರೆಸ್ ಮೀಟ್ ಅಂತ ತಲೆಗೆ ಬಂದಾಗ ಪ್ರತಿಯೊಂದು ಜಾಗಗಳಲ್ಲೂ ನಮ್ಮದು ಯೂಶಲಿ ಬನಶಂಕರಿನೋ ಆ ಕಡೆ ಜಯನಗರನೋ ಆ ಕಡೆ ಈ ಕಡೆ ಸುತ್ತಾ ಇದ್ವಿ. ಮೊದಲನೇ ಸರಿ ಆರಾಮಾಗಿ ಕರೆಸ್ಕೊಂಡಿದ್ದೀವಿ. ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. NH66 ಅವ್ರು ಹೇಳಿದಾಗ ಒಂದು ಥ್ರಿಲ್ಲರ್ ಡ್ರಾಮಾ ಇಷ್ಟ ಆಗೋದಕ್ಕೆ ಹಲವಾರು ಕಾರಣಗಳಿದೆ. ಒಂದು ನಂದೇ ಹೇಗೆ NH66, ಬಟ್ ಅದಕ್ಕಿಂತ ಮುಖ್ಯವಾದ ಕಾರಣ ಅನಿಸಿದ್ದು ನನಗೆ ಅವರು ಮಾಡಿದಂಥ ಸ್ಕ್ರೀನ್ ಪ್ಲೇ. ಅವರು ಲಂಡನ್ನಲ್ಲಿ US-ಅಲ್ಲಿ ಸ್ಕ್ರೀನ್ ಪ್ಲೇ ರೈಟಿಂಗ್ನ ಕಲ್ತ್ಕೊಂಡು ಬಂದು ನಾನು ಇಂಟ್ರೆಸ್ಟಿಂಗ್ ಆಗಿದ್ದೆ. ಅವ್ರದ್ದು ಪ್ರೊಫೈಲ್ ಬಂದಾಗ ಕತೆ ಕೇಳೋಕ್ಕಿಂತ ಮುಂಚೆ ಹಿಂಗೆ ಬರ್ತಿರ್ತಾರೆ ನೋಡೋಣ, ಏನೋ ಅಲ್ಲಿ ಹೋಗಿ ಕಲ್ತ್ಕೊಂಡ್ಬಂದಿದ್ದಾರಲ್ಲ ಅಂತ ಸ್ವಲ್ಪ ಉಡಾರ್ಮೇಲೆ ಇದ್ದೆ ನಾನು. ಆದರೆ ಅವ್ರು ಹೇಳಿದ್ಮೇಲೆ ನನಗೆ ನರೇಟಿವ್ ತುಂಬ ಇಷ್ಟ ಆಯಿತು, ಆ ಸ್ಕ್ರೀನ್ ಪ್ಲೇ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರೊಡಕ್ಷನ್ ಕೂಡ ನಾನೇ ಮಾಡಬೇಕು ಅಂತಿದ್ದೀನಿ ಸರ್. ಅದು ಖುಷಿ ಆಯಿತು. ಇನ್ನೊಬ್ಬರು ಪ್ರೊಡ್ಯೂಸರ್ ಅವ್ರಿಗೆ ಕತೆ ಹೇಳಿ ಅವ್ರಿಗೆ ಒಪ್ಪಿಸಿ ಅವ್ರಿಗೆ ಬಡ್ಜೆಟ್ ಫಿಕ್ಸ್ ಮಾಡಿ ಇದನ್ನೆಲ್ಲ ಮಾಡೋದಕ್ಕಿಂತ ನಾನೇ ಮಾಡಬೇಕು ಅಂತಿದ್ದೀನಿ ಸರ್ ಒಂದು ಸ್ವಲ್ಪ ಧೈರ್ಯದಲ್ಲಿ ಮಾಡಿದ್ರು. ಅದು ಖುಷಿ ಆಯಿತು. ಸೊ ಇದೆಲ್ಲದರ ಜೊತೆ ಅವ್ರ ಕಾಸ್ಟಿಂಗಿಗೆ ಒಂದಿಷ್ಟು ಆಪ್ಷನ್ಸನ್ನು ಹಿಡ್ಕೊಂಡ್ಬಂದಾಗ ಎಲ್ಲರೂ ನನ್ನ ಫೇವ್ರೇಟ್ಗಳೇ ಆಗಿದ್ದು. ಶ್ರುತಿ ಮೇಡಮ್ ಆಗಿರ್ಬೋದು, ಇನ್ನೊಂದು ಕಡೆ ರಾಜೇಶ್ ನಟರಂಗ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ರಾಜೇಶ್ ನಟರಂಗ ಸರ್, ಶ್ರುತಿ ಮೇಡಮ್ ಇದ್ದಾರೆ ಅಂತಂದರೆ ನಮಗೂ ಇನ್ನೂ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅಂದರೆ ಪ್ರೊಫೆಷ್ನಲ್ ಆ್ಯಕ್ಟರ್ಗಳ ಜೊತೆ ಆ್ಯಕ್ಟ್ ಮಾಡುವಂಥ ಅನುಭವ ನಾವು ಇಷ್ಟೇ. ಎಸ್, ಥ್ಯಾಂಕ್ ಯು. ಅಂದರೆ ಎಲ್ಲರೂ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ಆ ಕಡೆ ರಾಜೇಶ್ ನಟರಂಗ ಅವರು ಕೂಡ ಭಾಳ ವರ್ಷದಿಂದ ರಂಗಭೂಮಿಯಲ್ಲಿ ಅವರು ತಾಲೀಮನ್ನು ಮಾಡಿದ್ದಾರೆ. ನಾನು ಕೂಡ ರಂಗಭೂಮಿಯಿಂದ ಬಂದಿದ್ದೀನಿ. ಶ್ರುತಿಯವರು ನಾನು ಆ್ಯಕ್ಚುಲಿ ಇದೇ ಸಿನಿಮಾ ಫಸ್ಟ್ ಟೈಮ್ ನಾವು ಆ್ಯಕ್ಟ್ ಮಾಡ್ತಿರೋ ಜೊತೆಲಿ, ಅಂದರೆ ಆ್ಯಸ್ ಅ ಬೇರ್ ಈ ಥರ ತುಂಬ ಸ್ಕ್ರೀನ್ ಸ್ಪೇಸ್ ಇಟ್ಕೊಂಡು ಆ್ಯಕ್ಟ್ ಮಾಡ್ತಿರೋದು. ಬಟ್ ನಾವಿಬ್ಬರು ಆ್ಯಕ್ಚುಲಿ ಒಂದು ನಾಟಕ ಮಾಡಬೇಕಾಗಿತ್ತು ಅಂತ ನಮ್ಮ ಗೆಳೆಯರು ಸುಮಾರು ಜನ ಪ್ಲ್ಯಾನ್ ಮಾಡೋದು. ಬಟ್ ಆ ನಾಟಕ ಇವತ್ತರೆಗೂ ಅವ್ರಿಗೂ ಟೈಮ್ ಸಿಕ್ಕಿಲ್ಲ, ನಮಗೂ ಟೈಮ್ ಸಿಕ್ಕಿಲ್ಲ. ಆ್ಯಕ್ಚುಲಿ ನಾವು ಫಸ್ಟ್ ಸ್ಟೇಜಲ್ಲಿ ಮೀಟ್ ಮಾಡಬೇಕಾಗಿತ್ತು, ಈಗ ಮೀಟ್ ಮಾಡೋದಾಗಿಲ್ಲ ಆ್ಯಸ್ ಅ ಪ್ಲೇಸ್. ಸೊ NH66 ಆ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು, ಆ ಸಿನಿಮಾದ ಓವರಾಲ್ ಅದನ್ನು ಶೂಟ್ ಮಾಡುವಂಥ ಪ್ರಕ್ರಿಯೆ ಆಗಿರ್ಬೋದು, ನಾವು ಇಷ್ಟು ದಿನ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ನಿನ್ನೆ ಕೂಡ ಸ್ಕ್ರಿಪ್ಟ್ ರೀಡಿಂಗ್ ಮಾಡ್ತಾ ಇದ್ವಿ. ಫೈನಲ್ ರೌಂಡ್ ಆಫ್ ಸ್ಕ್ರಿಪ್ಟ್ ರೀಡಿಂಗ್ ಮಾಡೋದು, ಅಲ್ಲೂ ಕೂಡ ಹಲವಾರು ಇನ್ಪುಟ್ಸ್ಗಳನ್ನ ತೊಗೊಂಡು ಇಂಪ್ರೂವೈಸ್ ಮಾಡೋದಕ್ಕೆ ಏನೇನು ಬೇಕು. ಸೊ ಒಂದು ಕಥೆನ ಬರೆದು ತೊಗೊಂಬಂದು ನಾನೇ ನಾಯಕ ನಟ ಆಗಿದ್ರು ಕೂಡ ಸುಮ್ಮನೆ ತೊಗೊಂಬಂದು ಹೇಳಿದ ತಕ್ಷಣ ಅದನ್ನು ಒಪ್ಕೊಳ್ಳೋದಕ್ಕಾಗಲ್ಲ. ಸುಮಾರು ಒಂದು 10-15 ಸರಿ ಆ ಸ್ಕ್ರಿಪ್ಟ್ ಮೇಲೆ ಡೈರೆಕ್ಟ್ ಕೂಡ ವರ್ಕ್ ಮಾಡಿರ್ತಾರೆ. ಅದಾದಮೇಲೆ ನಾವು ಕೂಡ ಇಂಡಿವಿಜುವಲ್ ಆಗಿ ಅದ್ರ ಮೇಲೆ ಕೆಲಸ ಮಾಡಿರ್ತೀವಿ. ಒಂದು ಒಳ್ಳೆ ಸಿನಿಮಾ ಆಚೆ ಬರಲಿ ಅನ್ನೋ ಕಾರಣಕ್ಕೆ. ಸೊ ಆ ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ NH66ಗೆ ನಿಮ್ಮೆಲ್ಲರ ಹಾರೈಕೆ ಇರಲಿ. ಮಂಜುನಾಥ್ ಅವ್ರಿಗೆ ಮೊದಲನೇ ಪ್ರಯತ್ನ, ಅವ್ರ ಮೇಲೆ ಕೂಡ ರಾಯರ ಕೃಪೆ ಇರಲಿ ಅಂತ ಕೇಳ್ಬೇಡ. ಅವ್ರು ರಾಯರ ಪರಮಾರ್ಥ ಭಕ್ತರು. ಪ್ರೊಡಕ್ಷನ್ ಹೌಸ್ ಹೆಸರು ನೋಡಿದ್ರೆ ಗೊತ್ತಾಗ್ಬಿಡೋದು. ಅವ್ರು ಬಂದಿದ್ದ ದಿವಸದಿಂದಲೂ ರಾಯರಿದ್ದಾರೆ ಸರ್ ಅಂತ. ನಾನು ಸುಧೀಂದ್ರ ಸರ್ ಫೋನ್ ಮಾಡಿದ ತಕ್ಷಣ ಕರೆಕ್ಟ್ ಜಾಗಕ್ಕೆ ಬಂದಿದ್ದಾರೆ ನೋಡಿ ಸರ್ ಅಂತ. ನಾನು ಕರೆಕ್ಟ್ ಜಾಗಕ್ಕೆ ಬಂದಿದ್ದಾರೆ ಸರ್. 24/7 ರಾಯರು ಅಂತ ಹೇಳ್ತಾರೆ. ಸೊ ಆ ರಾಯರು ಒಳ್ಳೆ ಆಶೀರ್ವಾದ ಮಾಡಲಿ ಸರ್. ಈ ಸಿನಿಮಾ ಚೆನ್ನಾಗಾಗಲಿ, ಹಾಗೆ ಆಗುತ್ತೆ. ನಮ್ಮ ಪ್ರಯತ್ನ ನಿಮ್ಮ ಜೊತೆ ಇದ್ದೇ ಇರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ದೇವರು ಬಿಟ್ಕೊಳ್ಳೋಣ ಅಷ್ಟೇ ಮಾತ್ರ. ಸೊ ಆ ಕ್ಯಾಬನ್ನು ನಾನು ಓಡಿಸ್ತಿರ್ತೀನಿ. ಅದ್ರಲ್ಲಿ ಬರುವಂಥ ಪ್ಯಾಸೆಂಜರ್ಗಳು ಅಥವಾ ಕಂಪನೀಸು ಅಥವಾ ಗರ್ಲ್ ಫ್ರೆಂಡ್ ಅಥವಾ ಏನು ಬೇಕಾದ್ರೂ ಹಾಕ್ಬೋದು. ಆ ಥರದ ಪಾತ್ರಗಳಲ್ಲಿ ರಾಜೇಶ್ ನಟರಂಗ ಸರ್ ಮತ್ತು ಶ್ರುತಿ ಅವರು ಬಂದಿದ್ದಾರೆ. ಸೊ ಕ್ಯಾಬ್ ಡ್ರೈವರಾಗಿ ನಾನಿದ್ದೀನಿ ಸರ್. ಅದಕ್ಕೆ ವೈಟ್ ಹಾಕೊಂಡ್ಬಂದಿದ್ದೀನಿ. ಮೇಲ್ಗಡೆ ಬೇಡ ಅಂತ ನಾನು ಹೆಂಡತಿ ಹೇಳಿದ್ದು, ಅದಕ್ಕೆ ಸುಮ್ಮನೆ ಖುಷಿ ಆಗ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್. ಮಂಜುನಾಥ್ ಸರ್ ಹೇಳಿದ ಹಾಗೆ ನನಗೆ ಆ್ಯಕ್ಚುಲಿ ನರೇಶನ್ ಸ್ವಲ್ಪ ಡಿಫ್ರೆಂಟ್ ಆಗಾಯಿತು. ಯೂಶ್ವಲಿ ಈ ಒಂದು 15 ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದು ಯೂಶ್ವಲಿ ನರೇಷನ್ಸ್ ಫೇಸ್ ಟು ಫೇಸ್ ಆಗುತ್ತಿಲ್ಲ. ಇವ್ರು ಮಾತ್ರ ನನಗೆ ಆಡಿಯೋ ಕೇಳಿಸ್ತೀನಿ. ನನಗೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಒಂದು ಆಡಿಯೋ ನರೇಷನ್ ಕೇಳಿಸ್ಕೊಂಡೆ. ಸೊ ಅಲ್ಲಿಂದಲೇ ನನಗೆ ಇದು ಡಿಫ್ರೆಂಟ್ ಇದೆಯಲ್ಲ ಅಂತ ಅನಿಸ್ತು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಮಂಜುನಾಥ್ ಸರ್ದು ಪ್ಯಾಷನ್ ಫಾರ್ ಸಿನಿಮಾ ಕಾಣ್ತು. ತುಂಬ ಪ್ರೀತಿಯಿಂದ ಸಿನಿಮಾ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ಥರ ಒಂದು ಟೀಮ್ ಜೊತೆ
ಎಕ್ಸೈಟೆಡ್ ಸರ್. ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಕೊಲಾಬ್ರೇಟ್ ಮಾಡಿ ಒಂದು ಸಿನಿಮಾ ಮಾಡೋದು ಬಹಳ ಇಷ್ಟ. ನಾನು ಕಲ್ತ್ಕೋತೀನಿ ತುಂಬ ಆ ಪ್ರಾಸೆಸಲ್ಲಿ. ಸೊ ಹಾಗಾಗಿ ಐ ಎಕ್ಸ್ಪೆಕ್ಟಿಂಗ್ ದ್ಯಾಟ್ ದಿಸ್ ಪ್ರಾಸೆಸ್. ಪ್ರಮೋದ್ ಸರ್ ನನಗೆ ಈಸ್ ಅ ವೆರಿ ಗುಡ್ ಫ್ರೆಂಡ್. ಇಷ್ಟು ವರ್ಷದಲ್ಲಿ ನನಗೆ ಏನಾದರೂ ಒಂದು ಸಣ್ಣ ಡೌಟ್ ಇದ್ದರೆ, ಏನಾದರೂ ಬೇಕು ಅಂದರೆ ಕೂಡ ನಾನು ಪ್ರಮೋದನ ತಗೊಂಡಿದ್ದು ಕರೆಯೋದು. ಈಗ ಇಷ್ಟು ವರ್ಷದ ನಂತರ ಟು ವರ್ಕ್ ವಿತ್ ಯು ನೆವರ್ ಸೋ ಕ್ಲೋಸ್ಲಿ, ಇಟ್ ವಿಲ್ ಬಿ ಎಕ್ಸೈಟಿಂಗ್ ಸರ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಟು ವರ್ಕ್ ವಿತ್ ಬೋತ್ ಆಫ್ ಯು ಆಲ್ಸೋ. ಪಾತ್ರದ ಬಗ್ಗೆ ಹೇಳಬೇಕಾದ್ರೆ ಮತ್ತೆ ತುಂಬ ಇಷ್ಟು 40 ಕ್ಯಾರೆಕ್ಟರ್ಸ್ ಮಾಡಿರ್ತೀನ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ತನಕ. ಆ್ಯಂಡ್ ಆಗಿದೆಯಲ್ಲ, ಅಪ್ರಾಕ್ಸಿಮೇಟ್ಲಿ 40 ಕ್ಯಾರೆಕ್ಟರ್ಸ್ ಮಾಡಿರ್ತೀನಿ. ಆ್ಯಂಡ್ ಅದೆಲ್ಲಕ್ಕಿಂತ ತುಂಬ ಮತ್ತೆ ಡಿಫ್ರೆಂಟ್ ಆಗಿದೆ. ಇನ್ನೂ ಬೇರೆ ಏನಾದರೂ ಡಿಫ್ರೆಂಟಾಗಿ ಬರ್ಬೋದಾ ಅಂತ ನಾನು ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಒಂದಿಷ್ಟು ಸಿನಿಮಾಗಳು ಬರ್ತಾ ಇದೆ. ಅದರಲ್ಲಿ ಒಂದು NH66 ಇವತ್ತು ಬೆಳಗ್ಗೆ ಅಷ್ಟೇ ಪ್ರಮೋದನ ಹೇಳ್ಬೋದು, ಡೈಲಾಗ್ ಬಿಟ್ಟು ವಯಸ್ಸಾಗ್ತಾ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಬರ್ತಾ ಹೋಗ್ತೇವೆ. ಸೊ ನನಗೂ ಅದೇ ಅನಿಸ್ತಾ ಇದೆ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಪಾರ್ಟ್ ಆಫ್ NH66 ಆಸ್ ಯೋರ್ ಮಾಯಾ.